ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನವಿತಾ ಜೈನ್. ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜೆಪಿ ನಡ್ಡಾ ಭೇಟಿ ಕೊಟ್ಟರು. ಈ ವೇಳೆ ಜೆಪಿ ನಡ್ಡಾಗೆ ಕರಾವಳಿ ಸ್ವಾಮೀಜಿಗಳು ಕೆಲ ಬೇಡಿಕೆಗಳನ್ನಿಟ್ಟರು. ಬಳಿಕ ಮಾತನಾಡಿದ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ, ಸನಾತನ ಧರ್ಮ ಸಂಸ್ಕೃತಿಗಳಿಗೆ ಸದಾ ಮನ್ನಣೆ ನೀಡಬೇಕು. ರಾಜ್ಯದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಕ್ರಮ ಕೈಗೊಳ್ಳಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಆದ್ಯತೆ ನೀಡಿ. ಕರಾವಳಿಯ ಸಮೃದ್ಧ ಪ್ರಾಕೃತಿಕ, ಸಾಂಸ್ಕೃತಿಕ, ಧಾರ್ಮಿಕ ಸಂಪನ್ಮೂಲಗಳಿಗೆ ಹಾನಿಯಾಗಬಾರದು. ತುಳು ಭಾಷೆಗೆ ಸೂಕ್ತ ಮಾನ್ಯತೆ ನೀಡಿ ಅಂತ ಮನವಿಯನ್ನ ಮಾಡಿದ್ದೇವೆ ಅಂದ್ರು. ಶ್ರೀಯುತ ನಡ್ಡಾಜಿಯವರು ಆಗಮಿಸಿದರು. ಅವರ ಮುಂದೆ ಸನಾತನ ಧರ್ಮ ಸಂಸ್ಕೃತಿ ಸದ್ವಿಚಾರಗಳಿಗೆ ಸದಾ ಮನ್ನಣೆ ಸಿಗಬೇಕು. ವಿಶೇಷವಾಗಿ ಸಮಾನ ನಾಗರಿಕ ಸಂಹಿತೆ ಅದು ಜಾರಿಗೊಳ್ಳಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನು ಸ್ವೀಕಾರ ಮಾಡಬೇಕು, ಅದಕ್ಕೆ ಆದ್ಯತೆ ನೀಡಬೇಕು. ಕರಾವಳಿಯಲ್ಲಿ ಸಮೃದ್ಧವಾಗಿರತಕ್ಕಂತಹ ಪ್ರಾಕೃತಿಕ ಸಂಪತ್ತಿದೆ, ಧಾರ್ಮಿಕ ಸಂಪತ್ತಿದೆ. ಇವುಗಳಿಗೆ ಕಿಂಚಿತ್ತೂ ತೊಂದರೆಯಾಗದಂತೆ ಈ ಔದ್ಯೋಗಿಕ ಪ್ರಗತಿಗೆ ಬೇಕಾಗಿರತಕ್ಕಂಥ ಯೋಜನೆಗಳನ್ನು ನಮ್ಮ ಕರಾವಳಿಯಲ್ಲಿ ರೂಪಿಸಬೇಕು. ಇನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರ ಸಾರ್ವಜನಿಕ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾತನಾಡಿದ್ದು, ಉಡುಪಿಗೆ ಬಿಜೆಪಿಯಲ್ಲಿ ವಿಶೇಷ ಸ್ಥಾನವಿದೆ. ಈಗ ದೇಶದಾದ್ಯಂತ ಬಿಜೆಪಿ ಸರ್ಕಾರದಲ್ಲಿದೆ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವಿದೆ. ಆದರೆ ಈ ದೇಶದಲ್ಲಿ ಮೊದಲ ಬಾರಿ ಬಿಜೆಪಿ ಬಾವುಟ ಹಾರಿದ್ದು ಉಡುಪಿಯಲ್ಲಿ. ಪುರಸಭೆಯಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿತ್ತು. ಡಾಕ್ಟರ್ VS ಆಚಾರ್ಯರನ್ನ ನಾನು ನೆನೆಯುತ್ತೇನೆ. ನನಗೂ ಅವ್ರಿಗೂ 30 ವರ್ಷ ಅಂತರವಿತ್ತು. ಆದ್ರೂ ಕೂಡ ಗೆಳೆಯನಂತೆ ನೋಡಿದ್ರು. ಐಡಿಯಲ್ ಪಾಲಿಟಿಕ್ಸ್ಗೆ ಆಚಾರ್ಯ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. आज तो हम देश की सरकार भी मोदी जी के नेतृत्व में चला रहे हैं और कर्नाटक में भी कई बार हमें सरकार में आने का मौका मिला है. उडुपी को मैं इसलिए नमन करता हूं कि 1968 में पहली बार म्युनिसिपल काउंसिल में अगर हमने अपना झंडा लहराया था तो वो उडुपी की धरती थी. आज के दिन श्री VS आचार्य जी को याद करना ये मेरी जिम्मेवारी, अपना प्रिविलेज समझता हूं कि उनकी और मेरी उम्र में लगभग 30 साल का अंतर था, 30 years difference. But he was always like a friend to me and like a friend. हमेशा. ಚಿಕ್ಕಮಗಳೂರಿನ ಕೊಪ್ಪ ಪಟ್ಟಣದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಗೆ ಅಡಿಕೆ ಹಾಳೆಯ ಟೋಪಿ ಹಾಕಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ, 2012ರಲ್ಲಿ ಅಡಿಕೆಗೆ 75 ರೂಪಾಯಿ ಬೆಂಬಲ ಬೆಲೆ ಇತ್ತು. ಮೋದಿ ಸರ್ಕಾರ ಬಂದಾಗ 161 ರೂಪಾಯಿ ಆಗಿತ್ತು. ಈಗ ಅಡಿಕೆಯ ಬೆಲೆ 251 ಇದೆ. ಇವತ್ತು ಅಡಿಕೆ ದರ ಜಾಸ್ತಿ ಆಗಿರೋದು ಬಿಜೆಪಿ ಸರ್ಕಾರದಿಂದ ಅಂತ ಶೋಭಾ ಕರಂದ್ಲಾಜೆ ಹೇಳಿದರು. ಸಮಾವೇಶದಲ್ಲಿ ಸಿಟಿ ರವಿ, ಕಟೀಲ್, ಅರುಣ್ ಸಿಂಗ್ ಸೇರಿ ಸಾವಿರಾರು ಅಡಿಕೆ ಬೆಳೆಗಾರರು ಭಾಗಿಯಾಗಿದ್ದರು. ಕಾಮರ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಇದ್ದಾಗ ನಮ್ಮ ಅಡಿಕೆಯನ್ನ 251 ರೂಪಾಯಿ MIPಗೆ ಏರಿಸಿದ್ರು. MIP ಮಿನಿಮಮ್ ಇಂಪೋರ್ಟ್ ಪ್ರೈಸ್ 251 ರೂಪಾಯಿ ಆಯಿತು. 75 ರೂಪಾಯಿ ಕಾಂಗ್ರೆಸ್ ಅವಧಿಯಲ್ಲಿ, ಅದಾದ್ಮೇಲೆ 161 ರೂಪಾಯಿ, ಅದಾದ್ಮೇಲೆ 251 ರೂಪಾಯಿ ಆಯಿತು. ನಮ್ಮೆಲ್ಲರ ಬೇಡಿಕೆ ಇತ್ತು, ನಮ್ಮ ಎಲ್ಲ ಸಹಕಾರಿ ಸಂಘಗಳ ಬೇಡಿಕೆ ಇತ್ತು, ರೈತರ ಬೇಡಿಕೆ ಇತ್ತು, ಕ್ಯಾಂಪ್ಕೋದ ಬೇಡಿಕೆ ಇತ್ತು, ಮ್ಯಾಮ್ಕೋಸಿದ ಬೇಡಿಕೆ ಇತ್ತು, ಎಲ್ಲರ ಬೇಡಿಕೆ ಇತ್ತು. ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು. ಆವಾಗ ನಾವು ಹೊರಗಡೆಯಿಂದ ಬರುವಂತ ಅಡಿಕೆಗೆ ಬೇರೆ ಪಕ್ಷಗಳ ಬಹಳ ಜನ ಶಾಸಕರು ಕಾಂಗ್ರೆಸ್ಗೆ ಸೇರಲಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ, ಹಾಗಾಗಿ ಹಲವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ. ಮಂತ್ರಿಯಾಗಿದ್ದ ಕೆಲವರು ಕಾಂಗ್ರೆಸ್ ಸೇರುವಂತಹ ಸಂಭವ ಇದೆ. ಅವರು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷನಾಗಲು ಲಾಯಕ್ಕಿಲ್ಲ. ಅಭಿವೃದ್ಧಿ ಚರ್ಚೆ ಬಿಟ್ಟು ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಅಂತಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸೂಚನೆ ಪ್ರಾರಂಭ ಆಗಿದೆ. ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವರಿಗೆ ದ್ವೇಷದ ರಾಜಕಾರಣ ಮಾಡಿ, ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ, ಓಟಿನ ರಾಜಕಾರಣ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಅಧಿಕಾರಕ್ಕೋಸ್ಕರ ಆ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅಂತ ಒಬ್ಬ. ನನ್ನ ಪ್ರಕಾರ ಅವನು
ನನ್ನ ವಿರುದ್ಧ ಡಿಕೆಶಿ ಹಾಗೂ ಸಂಸದ ಡಿಕೆ ಸುರೇಶ್ ಇಬ್ಬರಲ್ಲಿ ಒಬ್ಬರು ಸ್ಪರ್ಧಿಸಲಿ, ಇಲ್ಲದಿದ್ರೆ ಇಬ್ರು ಬಂದು ಸ್ಪರ್ಧೆ ಮಾಡಲಿ ಅಂತ ಸಚಿವ ಮುನಿರತ್ನ ಸವಾಲು ಹಾಕಿದ್ದಾರೆ. ಅವರ ಆರೋಪಗಳಿಗೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಮುನಿರತ್ನ ಕಿಡಿಕಾರಿದರು. ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾರೆ ಕ್ಷೇತ್ರ. ಡಿಕೆ ಬ್ರದರ್ಸ್ಗೆ ಸಚಿವ ಮುನಿರತ್ನ ಸವಾಲು ವಿಚಾರಕ್ಕೆ ಚನ್ನಪಟ್ಟಣದಲ್ಲಿ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮೇಲೆ ಬಿಜೆಪಿಗರು ಒಂದಷ್ಟು ಆರೋಪ ಮಾಡಿದ್ದಾರೆ. ವೋಟರ್ ಐಡಿ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿದೆ. ಇನ್ನಿಬ್ಬರು ಬೋರ್ವೆಲ್ ಕಳ್ಳ ಅಂತ ಇಡಿ ದೂರು ಕೊಟ್ಟಿದ್ರು. ಈ ಆರೋಪ ಮಾಡಿರುವುದು ಕಾಂಗ್ರೆಸ್ನವರಲ್ಲ, ಬಿಜೆಪಿ ಪರಿಷತ್ ಸದಸ್ಯ ಅಂತ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗೋದು ಡೆಲ್ಲಿಯಲ್ಲಿ ತೀರ್ಮಾನ ಆಗುತ್ತೆ, ಯಾವ ನಂಬಿಕೆ ಮೇಲೆ ಅವರಿಗೆ ಮತ ನೀಡ್ತಾರೆ ಎಂಬ ಹೇಳಿಕೆಗೆ ಎಚ್ಡಿಕೆ ವಿಚಾರದ ಬಗ್ಗೆ ಸಂಸದ ಡಿಕೆ ಸುರೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ, ಜಿಲ್ಲೆಯಲ್ಲಿ ಎಚ್ಡಿಕೆ ಅವರಿಗೆ 2 ಬಾರಿ ಅವಕಾಶ ಕೊಟ್ಟಿದ್ದೀರಿ, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದೀನಿ ಅಂತ ಹೇಳಿದ್ದಾರೆ. ಬಿಜೆಪಿಗರು ಬಾಯಲ್ಲಿ ಮಾತ್ರ ಗೋಮಾತೆ ಅಂತಾರೆ, ಆದ್ರೆ ಒಳಗೆ ಗೋವನ್ನ ತಿಂತಾರೆ ಅಂತ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ. ಬಿಜೆಪಿಗರು ಗೋಪ್ರೇಮಿಗಳಲ್ಲ, ಗೋಮಾಂಸ ಪ್ರೇಮಿಗಳು ಅನ್ನೋದು ಹಳೆಯ ಸತ್ಯ. ಮೇಘಾಲಯದ ಬಿಜೆಪಿ ರಾಜ್ಯಾಧ್ಯಕ್ಷ ಗೋಮಾಂಸ ಸೇವಿಸ್ತಾರಂತೆ. ಗೋವಾಕ್ಕೆ ಗೋಮಾಂಸ ರಫ್ತು ಮಾಡುವ ಕರ್ನಾಟಕ ಬಿಜೆಪಿಗೆ ಧಮ್ಮು ತಾಕತ್ತು ಇದ್ರೆ ಇದರ ಬಗ್ಗೆ ಮಾತಾಡಲಿ ಅಂತ ಸವಾಲು ಹಾಕಿದ್ದಾರೆ. ಪಾಕಿಸ್ತಾನದಲ್ಲಿ ಸಿಲಿಂಡರ್ ಬೆಲೆ ಒಂದೇ ಬಾರಿಗೆ 1,000 ರೂಪಾಯಿ ಹೆಚ್ಚಾಗಿದೆ. ನಮ್ಮಲ್ಲಿ 100 ರೂಪಾಯಿ ಹೆಚ್ಚಾದ್ರೆ ಮೋದಿ ಅಂತಾರೆ, 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ಮೋದಿಗೆ ಧಿಕ್ಕಾರ ಅಂತಾರೆ. ಹೋಗ್ರಪ್ಪ ಮಕ್ಕಳ ಪಾಕಿಸ್ತಾನಕ್ಕೆ ಹೋಗಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ಮೋದಿ ಛತ್ರಪತಿ ಶಿವಾಜಿ ಅವತಾರ್ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. 10,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ನಿಮ್ಗೆ 100 ರೂಪಾಯಿ ಹೆಚ್ಚಾದ್ರೆ ಮೋದಿಯವರು 10 ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ಮೋದಿ ಧಿಕ್ಕಾರ. ಹೋಗ್ರಪ್ಪ ಮಕ್ಕಳ ಅಲ್ಲೇ ಹೋಗಿರ್ರಿ ಪಾಕಿಸ್ತಾನ. ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಮಗುಚಿ ಬಿದ್ದಿದೆ. ಈ ಘಟನೆ ಆನೇಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಠಾಣೆ ಬಳಿ ನಡೆದಿದೆ. ಕಾರು ವೇಗವಾಗಿ ಬಂದು ಟಿವಿಎಸ್ ಬೈಕ್ಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಪೊದೆಗೆ ಬಿದ್ದಿದೆ. ದ್ವಿಚಕ್ರ ವಾಹನದಲ್ಲಿದ್ದ 2 ವೃದ್ಧರಿಗೆ ಗಾಯವಾಗಿದೆ. ಕಾರು ಚಾಲಕನಿಗೂ ಗಂಭೀರವಾಗಿ ಗಾಯವಾಗಿದ್ದು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಲ್ಲಿ ಕಾರಿನ ಬಿಡಿ ಭಾಗಗಳು ಚೆಲ್ಲಾಪಿಲ್ಲಿಯಾಗಿವೆ. ಕಾರ್ಕಳ ತಾಲೂಕಿನ ಮುಂಡ್ಕೂರು ಜಾತ್ರೆಯಲ್ಲಿ ಸಿಡಿಮದ್ದು ಸಿಡಿದು ಅವಘಡ ಸಂಭವಿಸಿದೆ. ಜಾತ್ರೆಯಲ್ಲಿ ರಾಕೆಟ್ ಮೇಲೆ ಸಿಡಿಯದೆ ಜನರ ನಡುವೆ ಬ್ಲಾಸ್ಟ್ ಆಗಿದೆ. ನೋಡ್ತಿದ್ದಂತೆ ಸಿಡಿಮದ್ದು ಬ್ಲಾಸ್ಟ್ ಆಗಿದ್ದು ಹಲವರಿಗೆ ಗಾಯವಾಗಿದೆ. ಹಲವರ ಕೈಕಾಲುಗಳಿಗೆ ಬೆಂಕಿ ತಗುಲಿ ಗಂಭೀರ ಗಾಯವಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪಟಾಕಿ ಸಿಡಿತಾ ಇದ್ದಂತೆ ಆತಂಕದಿಂದ ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಬೈಕ್ ಸೈಡ್ ಕೊಡ್ಲಿಲ್ಲ ಅಂತ ಅಡ್ಡಗಟ್ಟಿ ಸರ್ಕಾರಿ ಬಸ್ ಚಾಲಕನಿಗೆ ಥಳಿಸಿದಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಸಿನಿಮೀಯ ರೀತಿಯಲ್ಲಿ ಸರ್ಕಾರಿ ಬಸ್ ಚೇಸ್ ಮಾಡಿದಂತಹ ಯುವಕರು ಬೈಕ್ಗೆ ಸೈಡ್ ಕೊಡದ ಸರ್ಕಾರಿ ಬಸ್ ಚಾಲಕ ಮಹಾದೇವನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹೊಸಳ್ಳಿ ಗ್ರಾಮದ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಡಿಯೋ ಈಗ ವೈರಲ್ ಆಗಿದೆ. ಯಾದಗಿರಿ ಗ್ರಾಮೀಣ ಠಾಣೆಗೆ ದೂರು ಕೊಡಲು ಮುಂದಾದಾಗ ಪೊಲೀಸರು ಹಿಂದೇಟು ಹಾಕಿದ್ದಾರಂತೆ. ನಮ್ಮೂರಿನ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಬರ್ತಾನೆ ಇಲ್ಲ, ರೋಗಿಗಳೆಲ್ಲ ಪರದಾಡ್ತಿದ್ದಾರೆ ಅಂತ ಹಾವೇರಿಯ ಕುಡಪಲ್ಲಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಕಳೆದ 6 ತಿಂಗಳಿನಿಂದ ಕುಡಪಲ್ಲಿ ಆರೋಗ್ಯ ಕೇಂದ್ರಕ್ಕೆ ವೈದ್ಯರೇ ಬಂದಿಲ್ವಂತೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಜನ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಅದರಿಂದ ಇವತ್ತು ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿಯಲಾಗಿದೆ. ಹೊಲಕ್ಕೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ಬಿಳಿ ಜೋಳ ಸುಟ್ಟು ಕರಕಲಾದ ಘಟನೆ ಗದಗದಲ್ಲಿ ನಡೆದಿದೆ. ಡಂಬಳ ಗ್ರಾಮದ ಶಂಕರಪ್ಪ, ಬಸಪ್ಪ, ಈರಪ್ಪ, ರಾಮಣ್ಣ ಅನ್ನುವ ಸಹೋದರರಿಗೆ ಸೇರಿದ ಜಮೀನಿಗೆ ರಾತ್ರಿ ವೇಳೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ರಂತೆ. ಸುಮಾರು 15 ಎಕರೆ ಪ್ರದೇಶದಲ್ಲಿ ಜೋಳ ಸಂಪೂರ್ಣ ನಾಶವಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮಂಡ್ಯದ ಹನಕೆರೆ ಬಳಿ ಅಂಡರ್ ಪಾಸ್ ನಿರ್ಮಿಸುವಂತೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎತ್ತು ಗಾಡಿಗಳನ್ನು ನಿಲ್ಲಿಸಿ ಆಕ್ರೋಶವನ್ನ ಪಡಿಸಲಾಗಿದೆ. ಇನ್ನು ಅಂಡರ್ ಪಾಸ್ ಮಾಡಲು ಈಗಾಗಲೇ ಸೂಚನೆ ಇದೆ ಅಂತ ಅಧಿಕಾರಿಗಳು ಆರ್ಡರ್ ಕಾಪಿ ತೋರಿಸಿದ್ರು. ಆದರೆ ಅಧಿಕಾರಿಗಳು ತಂದಿದ್ದಂತಹ ಲೆಟರ್ ಅನ್ನ ಪ್ರತಿಭಟನಾಕಾರರು ಹರಿದು ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆ ತೀವ್ರಗೊಂಡಿದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಉದ್ರಿಕ್ತರನ್ನ ಚದುರಿಸಿದ್ರು.
ಮನೆ ಮುಂದೆ ಮೋರಿ ಅಭಿವೃದ್ಧಿ ಮಾಡಿದ್ರು. ಮನೆ ಮುಂದೆನೇ ತ್ಯಾಜ್ಯ ಸುರಿದು ಹೋದ್ರು. 1 ತಿಂಗಳಾದ್ರೂ ಕಸ ಕ್ಲೀನ್ ಮಾಡಲಿಲ್ಲ. ಮನೆಯಿಂದ ವಾಹನಗಳನ್ನ ತೆಗೆಯೋಕ್ಕೂ ಆಗ್ತಿಲ್ಲ. ಮಕ್ಕಳು, ವಯಸ್ಸಾದವರು ಮನೆಯಿಂದ ಹೊರಗೆ ಬರೋಕ್ಕೂ ಆಗ್ತಿಲ್ಲ. ಅದರಿಂದ ರೊಚ್ಚಿಗೆದ್ದ ಜನ ತ್ಯಾಜ್ಯದ ಗುಡ್ಡೆಗೆ ಪೂಜೆ ಮಾಡಿದ್ದಾರೆ. ಹೌದು, ಬಸವನಗುಡಿ ಕ್ಷೇತ್ರದ ಶ್ರೀನಗರ ವಾರ್ಡ್ನಲ್ಲಿ ತ್ಯಾಜ್ಯಕ್ಕೆ ಹೂವು, ಕಡ್ಡಿ, ಕರ್ಪೂರ ಹಚ್ಚಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಕೈ ಮುಗಿದು ಪ್ರತಿಭಟನೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಚಿರತೆ ಆತಂಕ ಶುರುವಾಗಿದೆ. ಬೆಳ್ಳಂಬೆಳಗ್ಗೆ ವಾಕಿಂಗ್ ಹೊರಟವರಿಗೆ ಚಿರತೆ ದರ್ಶನವಾಗಿದೆ. ಬೆಂಗಳೂರಿನ ದಾಸನಪುರ ಗ್ರಾಮ ಪಂಚಾಯಿತಿಯ ರಾಮಾಂಜನೇಯ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅನಾರೋಗ್ಯದಿಂದ ಮೃತಪಟ್ಟ ದೇವರ ಹಸುವಿನ ಬಳಿ ಕರು ರೋಧಿಸಿದ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಕಟ್ಟಿಹಾಳ ಗ್ರಾಮದ ಪಾರ್ವತಿ ಪರಮೇಶ್ವರ ದೇವಸ್ಥಾನದ ಬಸವಿ ಅನ್ನುವ ಆಕಳು ಸಾವನ್ನಪ್ಪಿತ್ತು. ದೇವಸ್ಥಾನದ ನಿಯಮದ ಪ್ರಕಾರ ಅಂತ್ಯಕ್ರಿಯೆ ನಡೆಯಿತು. ಮಂಡ್ಯದ ನಾಗಮಂಗಲ ತಾಲೂಕಿನಲ್ಲಿ ಕಸದ ತಿಪ್ಪೆ ಬಳಿ ಹಸುಗೂಸು ಪತ್ತೆಯಾಗಿದೆ. 2 ದಿನಗಳ ಹಿಂದಷ್ಟೇ ಜನಿಸಿರುವಂತಹ ಹೆಣ್ಣು ಮಗುವನ್ನ ಬ್ಯಾಗ್ನಲ್ಲಿ ಇರಿಸಿ ತಿಪ್ಪೆ ಪಕ್ಕ ಬಿಟ್ಟು ಹೋಗಿರುವಂತಹ ಮನ ಕಲಕುವ ಘಟನೆ ಕಾಳಿಂಗನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಅಳುವಿನ ದನಿ ಕೇಳಿ ಸ್ಥಳೀಯರಾದ ದರ್ಶನ್, ವರದರಾಜು ಎಂಬುವವರು ಮಗುವನ್ನ ರಕ್ಷಿಸಿ ಮಕ್ಕಳ ಕಲ್ಯಾಣ ಇಲಾಖೆ ವಶಕ್ಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಶಿಶುವನ್ನ ಆಸ್ಪತ್ರೆಗೆ ದಾಖಲಿಸಿ ಆರೈಕೆ ಮಾಡ್ತಿದ್ದಾರೆ. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ರೋಹಿಣಿ ರೂಪಾ ಜಟಾಪಟಿಯಲ್ಲಿ ರೋಹಿಣಿ ಸಿಂಧೂರಿ ಪತಿ ಸುಧೀರ್ ರೆಡ್ಡಿ ಮಧ್ಯಪ್ರವೇಶ ಮಾಡಿದ್ದಾರೆ. ಡಿ ರೂಪಾಗೆ ರೋಹಿಣಿ ಮೇಲೆ ಮತ್ಸರವಿದೆ, ಹೀಗಾಗಿ ಈ ರೀತಿ ಆಕ್ಷೇಪಾರ್ಹ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅಂತ ಸುಧೀರ್ ರೆಡ್ಡಿ ಹೇಳಿದ್ದಾರೆ. 2013-14ರಲ್ಲಿ ತೆಗೆದ ಫೋಟೋಗಳನ್ನು ತೆಗೆದು ಈಗ ವೈರಲ್ ಮಾಡಿದ್ದಾರೆ. 3 ಜನ ಐಎಎಸ್ ಅಧಿಕಾರಿಗಳಿಗೆ ಫೋಟೋ ಕಳುಹಿಸಲಾಗಿದೆ ಅಂತ ಹೇಳಿದ್ದಾರೆ. ಆ 3 ಐಎಎಸ್ ಅಧಿಕಾರಿಗಳು ಯಾರು ಅನ್ನೋದನ್ನ ಅವರು ಹೇಳಲಿ ಅಂತ ಸವಾಲು ಹಾಕಿದ್ದಾರೆ. ತಗೊಂತೀನಿ ಇವಾಗ ಆ 3 ಹೆಸರು ಹೇಳಿಲ್ಲ ಅಂದ್ರೆ she has misused her power, taken screenshots. ಅದು ಇವಾಗ ಓಕೆ, ನಾನೇ ನಿಮ್ಗೆ ಹೇಳ್ತೀನಿ, ಪಬ್ಲಿಕ್ ಪರ್ಸನ್, ಐ ಆಮ್ ಸೆಂಡಿಂಗ್ ಯು ಫ್ರಮ್ ಸಮ್ ಫೋಟೋಸ್ ವಾಟ್ಸ್ಆ್ಯಪ್ ಅಲ್ಲಿ. ಅದ್ರ ಕೆಳಗಡೆ ಮೇಲೆ ಮೆಸೇಜ್ ಇರತ್ತಲ್ಲ ಹಿಂಗೆ ಒಂದು ಎಕ್ಸಸೈಸ್ ಫೋಟೋನ ತಗೊಳ್ಳಿ, ಐ ಹ್ಯಾವ್ ವರ್ಕ್ಡ್ ಔಟ್, ಐ ಬರ್ನ್ ಸೋ ಮೆನಿ ಕ್ಯಾಲರೀಸ್ ಅಂತ ಒಂದು ಮೆಸೇಜ್ ಇರತ್ತಲ್ಲ, ಆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಕಳಿಸ್ಬೇಕು. ಫೋಟೋ ತೆಗೆದ್ಬಿಟ್ಟು ಯಾವುದು 2013-14 ಫೋಟೋಸ್, ಇವಾಗ ಲೇಟೆಸ್ಟ್ ಯಾವುದು ಇಲ್ಲ. ಹೌ ಡಿಡ್ ಶಿ ಗೆಟ್ ದ ಫೋಟೋಸ್, ಫ್ರಮ್ ಹೂಸ್ ಫೋನ್? ಸಿಂಧೂರಿ ಪತಿ ಸುಧೀರ್ ರೆಡ್ಡಿ ವಿರುದ್ಧ ಡಿ ರೂಪಾ ಹರಿಹಾಯ್ದಿದ್ದಾರೆ. ಸಿಂಧೂರಿ ಗಂಡ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಏನರ್ಥ? ಸಿಂಧೂರಿಗೆ ಮೀಡಿಯಾ ಮುಂದೆ ಬರೋದಕ್ಕೆ ಧೈರ್ಯ ಇಲ್ವಾ? ರೋಹಿಣಿ ಸಿಂಧೂರಿ ಬಳಿ ಉತ್ತರಗಳೇ ಇಲ್ವಾ? ಅವರ ಪತಿ ಫೋನ್ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಇವೆಲ್ಲ ನಂಬೋ ಮಾತೆ, ಪಾಪ ಅಂತ ವ್ಯಂಗ್ಯವಾಡಿದ್ದಾರೆ. ರೂಪಾ ಪೋಸ್ಟ್ ಬೆನ್ನಲ್ಲೇ ರೋಹಿಣಿ ಸಿಂಧೂರಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ರೂಪಾ ಅವರನ್ನ ಸುಮ್ಮನೆ ಬಿಡಲ್ಲ, ಕಾನೂನು ಹೋರಾಟ ಮಾಡ್ತೇವೆ ಅಂತ ಕಿಡಿಕಾರಿದ್ದಾರೆ. ಮಾಧ್ಯಮದವರು ಮನೆಗೆ ಬಂದ್ರೆ ಹೇಗೆ ಅಲ್ಲಿ ಅವರು ಸರಿ ಅಲ್ಲ, ಬೇಡ. ನಾವು ಒಂದೇ ಹೇಳ್ತೀವಿ, ಗೆಟ್ ವೆಲ್ ಸೂನ್ ಅಷ್ಟೇ. ದಿಸ್ ಇಸ್ ನಾಟ್ ದ ಫೋರಮ್, ದಿಸ್ ಇಸ್ ನಾಟ್ ದ ಪ್ಲಾಟ್ಫಾರ್ಮ್. ಈ ತರ ಮಾತಾಡೋದು ಸರಿಯಲ್ಲ. ಬಳಿಕ ನ್ಯೂಸ್ 18 ಜೊತೆ ಮಾತಾಡಿದ ಜಿ ರೂಪಾ, ರೋಹಿಣಿ ಸಾಚಾ ಆಗಿದ್ರೆ ಲೋಕಾಯುಕ್ತದಲ್ಲಿ ಮಾತಾಡ್ಲಿ ಅಂತ ಹೇಳಿದ್ದಾರೆ. ಕಾನೂನು ಹೋರಾಟ ಅವ್ರು ಮಾಡೋದಲ್ಲ. ನಾನು ಒಂದು ಫೇಸ್ಬುಕ್ ನಲ್ಲಿ ಹಾಕಿದ್ದೀನಿ, ಲೋಕಾಯುಕ್ತ ಕಂಪ್ಲೇಂಟ್ಗೆ ಅವ್ರ ಮೇಲೆ 3ನೇ ಸಲ ರಿಮೈಂಡರ್ ಕೇಳಿದ್ದಾರೆ ಪ್ರಸ್ತುತವಾಗಿ. ಆ ಕಂಪ್ಲೇಂಟ್ ಇನ್ನು ಲೋಕಾಯುಕ್ತ ಆಫೀಸಲ್ಲಿ ಇದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡಕ್ ಹೇಳಿ, ಅದು 1ನೇ ಪಾಯಿಂಟ್. ಲೋಕಾಯುಕ್ತಾಗ ಅವ್ರು ಉತ್ತರ ಕೊಡ್ಲಿ, ಅವ್ರು ಸಾಚಾ ಇದ್ರೆ, ಅದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಆಕೆ ಮೇಲೆ ಡಿ ಇದೆ ಅಲ್ಲ, ಪ್ರಿಲಿಮಿನರಿ ಎನ್ಕ್ವೈರಿ ಇಸ್ ಪ್ರೂವ್ಡ್ ಬೈ ರವಿಶಂಕರ್ IAS ಆಫೀಸರ್. ಆ ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಡಿ ಆಗೋದನ್ನ ಆಕೆ ಪ್ರಿವೆಂಟ್ ಮಾಡ್ಕೊಳಕ್ಕೆ, ತನ್ನ ಮೇಲೆ ಶಿಕ್ಷೆ ಆಗದೆ ಹಾಗೆ ನೋಡ್ಕೊಳಕ್ಕೆ ಅಲ್ಲಿ ಇಲ್ಲಿ ಫೋಟೋಗಳನ್ನ ಕಳ್ಸಿರೋದು ಅಥವಾ ಇವ್ರನ್ನ ಭೇಟಿ ಮಾಡ್ತಿರೋದು ಯಾಕೆ? ಅದು ಅವರು ಪ್ರಶ್ನೆ ಉತ್ತರಿಸ್ಲಿ. ಅಷ್ಟಕ್ಕೆ ಸುಮ್ಮನಾಗದ ರೂಪಾ, ರೋಹಿಣಿ ಸಿಂಧೂರಿ ಕಳಿಸಿದ್ದಾರೆ ಎನ್ನಲಾದ ಫೋಟೋಗಳ ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದಾರೆ. ಇಷ್ಟಕ್ಕೂ ಫೋಟೋಗಳನ್ನ ಯಾರಿಗೆ ಕಳುಹಿಸಿದ್ರು, ಫೋಟೋ ನೋಡಿ ರಿಪ್ಲೈ ಮಾಡಿದ್ ಯಾರು, ರೂಪಾಗೆ ಈ ಸ್ಕ್ರೀನ್ ಶಾಟ್ ಸಿಕ್ಕಿದ್ ಹೇಗೆ ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ.
ಡಿ ರೂಪ ರೋಹಿಣಿ ಸಿಂಧೂರಿ ಕಿತ್ತಾಟ ಅತಿರೇಕಕ್ಕೇರಿದ ಬೆನ್ನಲ್ಲೇ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡುವಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಮುಖ್ಯ ಕಾರ್ಯದರ್ಶಿ ವಂದಿತಾ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಮಾತನಾಡಿದಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಇಬ್ಬರು ಬಹಳ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ. ಸಿಎಸ್ ಹತ್ರನೂ ಕೂಡ ಮಾತಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಚಿಂತನೆಯನ್ನು ಹೊಂದಿದ್ದಾರೆ. ಅವರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳಿದ್ದಾವೆ. ನನಗೆ ತಿಳಿದ ಮಟ್ಟಿಗೆ ಆ ವೈಯಕ್ತಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ಇದ್ರ ಬಗ್ಗೆ ರೂಪಾ ಮೌದ್ಗಿಲ್ ರೋಹಿಣಿ ಸಿಂಧೂರಿ ಜಗಳದ ಬಗ್ಗೆ ಡಿಕೆ ರವಿ ತಾಯಿ ಗೌರಮ್ಮ ಗರಂ ಆಗಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತಾಡಿದ ಅವರು, ನನ್ನ ಮಗ ಸತ್ತು 8 ವರ್ಷ ಕಳೆದಿದೆ, ಆದರೆ ಈಗ ಯಾಕೆ ನನ್ನ ಮಗನನ್ನ ಬೀದಿಗೆ ತರ್ತಿದ್ದಾರೆ? ರೋಹಿಣಿ ನನ್ನ ಮಗ ಸ್ನೇಹಿತರು, 1-2 ಬಾರಿ ನಮ್ಮ ಮನೆಗೆ ಬಂದಿದ್ರು, ಈಗ ನನ್ನ ಮಗ ಹೊರಟು ಹೋದ ಅಂತ ಕಣ್ಣೀರು ಹಾಕಿದ್ರು. ಇವರಿಬ್ಬರಿಗೆ ಹೇಳ್ತಾ ಇರೋದು, ಕುಸುಮನ್ನು ಇದು ಮಾಡಬೇಡ, ಇನ್ನೊಬ್ಬರನ್ನು ಇದು ಮಾಡಬೇಡ. ಅವರೇನು ನನ್ನ ಇದಕ್ಕೆ ಅವರೇನು ಯಾವತ್ತೂ ನಾನೇನು ಅನ್ಲಿಲ್ಲ, ನಾನು ಅವ್ರನ್ನೇನು ಅನ್ಲಿಲ್ಲ. ಅವ್ರ ರೋಹಿಣಿ ಸಿಂಧೂರಿ ನನ್ನ ಬಳಿ ಕ್ಷಮೆ ಯಾಚಿಸಿದ್ದಾರೆ, ವಿಷಾದ ವ್ಯಕ್ತಪಡಿಸಿರೋ ಪತ್ರ ಬರೆದು ಕೊಟ್ಟಿದ್ದಾರೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಬಾಂಬ್ ಸಿಡಿಸಿದ್ದಾರೆ. ಗೋಮಾಳದಲ್ಲಿ ಕನ್ವೆನ್ಷನ್ ಹಾಲ್ ಇದೆ ಅಂತ ಆರೋಪ ಮಾಡಿದ್ರು. ದಿಶಾ ಆಪ್ನಲ್ಲಿ ತಪ್ಪಾಗಿತ್ತು, ಹಾಗಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಮುಖ್ಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮೇಲೆ ಕ್ರಮ ಕೈಗೊಳ್ಳಬೇಕು. ರೋಹಿಣಿ ರೂಪಾ ನಡುವಿನ ಜಗಳದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಸಾರಾ ಮಹೇಶ್ ಸ್ಪಷ್ಟಪಡಿಸಿದ್ದಾರೆ. ಇಲ್ಲ, ಸಾರಾ ಮಹೇಶ್ ಯಾವುದೇ ಯಾರಿಗೂ ದಾಖಲಾತಿ ಕೊಟ್ಟಿಲ್ಲ. ನನಗೆ ನಾನು ಯಾರು ಕೊಟ್ಟಿಲ್ಲ. ಸಾರಾ ಮಹೇಶ್ ಹತ್ರ ರೋಹಿಣಿ ಸಿಂಧೂರಿ ಸಂಬಂಧಪಟ್ಟ ಹಲವಾರು ದಾಖಲೆಗಳಿದೆ. ಯಾವುದಿದೆ ಅದ್ಯಾವುದು ನನ್ನ ಹತ್ರ ಇರಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಡಿ ರೂಪಾ ಅವರು ಸಿಎಸ್ ಕಚೇರಿಗೆ ಆಗಮಿಸಿ ಐಎಎಸ್ ಮತ್ತು ಐಪಿಎಸ್ ಜಗಳದ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಾಖಲೆ ಸಹಿತ ಸಿಎಸ್ಗೆ ದೂರು ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಿಎಸ್ ದೂರು ತೆಗೆದುಕೊಂಡಿದ್ದಾರೆ, ಕಂಪ್ಲೀಟ್ ಎಲ್ಲ ಮಾಹಿತಿ ಸಿಎಸ್ಗೆ ಕೊಟ್ಟಿದ್ದೇನೆ, ವಿಚಾರಣೆ ಮಾಡಿ ತನಿಖೆ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಅಂತ ಡಿ ರೂಪಾ ಹೇಳಿದ್ರು. ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾಗೆ ಸಿಎಸ್ ವಂದಿತಾ ಶರ್ಮಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ವಿರುದ್ಧ ಕಿಡಿಕಾರಿದ್ದು, ವೃತ್ತಿ ಸಮಸ್ಯೆಗಳಿದ್ದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು, ವೈಯಕ್ತಿಕ ಸಮಸ್ಯೆಗಳಿದ್ರೆ ಕುಳಿತು ಬಗೆಹರಿಸಿಕೊಳ್ಳಬೇಕು, ಈ ರೀತಿ ಹಾದಿ ಬೀದಿ ರಂಪ ಮಾಡಬಾರದು, ಇಂತಹ ಪ್ರಕರಣಗಳು ಮರುಕಳಿಸಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಚುನಾವಣಾ ಹೊಸ್ತಿಲಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬ ವಿಶೇಷ ನವದುರ್ಗಿ ಚಂಡಿಕಾ ಯಾಗವನ್ನ ಮಾಡಿಸಿದ್ದಾರೆ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ರೇವಣ್ಣ ಕುಟುಂಬ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವದುರ್ಗಿ ಚಂಡಿಕಾ ಯಾಗವನ್ನ ಮಾಡಿಸಿದ್ದಾರೆ. ಮಾಜಿ ಪಿಎಂ ಎಚ್.ಡಿ. ದೇವೇಗೌಡರ ಆರೋಗ್ಯ ಸುಧಾರಣೆ, ಪಕ್ಷ ಅಧಿಕಾರಕ್ಕೆ ಬರಬೇಕು, ವೈಯಕ್ತಿಕ ರಾಜಕೀಯ ಯಶಸ್ಸು ಸಿಗಬೇಕು ಅಂತ ಯಾಗ ಮಾಡಿಸಿದ್ದಾರೆ ಎನ್ನಲಾಗ್ತಿದೆ. ಫೋಟೋ ಸೆಷನ್ ಬಳಿಕ ಸಿಎಂ ಹೆಗಲ ಮೇಲೆ ಕೈ ಹಾಕಿ ಸಿದ್ದರಾಮಯ್ಯ ಆತ್ಮೀಯವಾಗಿ ಮಾತನಾಡಿದರು. ಬಳಿಕ ನಿರಾಣಿ ಹಾಗೂ ಸೋಮಣ್ಣ ಮುನಿರತ್ನ ಭುಜ ಕೂಡ ತಟ್ಟಿದ್ರು. ಕಾಡಾನೆ ದಾಳಿಗೆ ಯುವತಿ ಮತ್ತು ಆಕೆಯನ್ನ ರಕ್ಷಿಸೋದಕ್ಕೆ ಹೋದ ರಮೇಶ್ ಇವರಿಬ್ಬರು ಸಾವಿಗೀಡಾಗಿದ್ದಾರೆ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನಾಡಿಯಲ್ಲಿ ನಡೆದಿದೆ. ಗ್ರಾಮಸ್ಥರು ಶವವನ್ನು ಸ್ಥಳದಲ್ಲೇ ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಸಾದುದ್ದೀನ್ ಓವೈಸಿಯ ದೆಹಲಿಯ ನಿವಾಸದ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಈ ಬಗ್ಗೆ ಅಸಾದುದ್ದೀನ್ ಓವೈಸಿ ಸರಣಿ ಟ್ವೀಟ್ ಮಾಡಿ, ನನ್ನ ದೆಹಲಿ ನಿವಾಸದ ಮೇಲೆ ಮತ್ತೆ ದಾಳಿ ಮಾಡಲಾಗಿದೆ, 2014ರಿಂದ ಇದು 4ನೇ ಘಟನೆ ಅಂತ ಕಿಡಿಕಾರಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವ ಎಲೆಕ್ಟ್ರಿಕ್ ವಾಹನ ಬ್ರ್ಯಾಂಡ್ ಓಕಾಯಾ ಇವಿ ಇದೀಗ ಓಕಾಯಾ ಫಾಸ್ಟ್ F3 ವಾಹನ ರಿಲೀಸ್ ಮಾಡಿದೆ. ಓಕಾಯಾ ಫಾಸ್ಟ್ F3 ಒಂದೇ ಚಾರ್ಜ್ನಲ್ಲಿ 125 ಕಿಲೋಮೀಟರ್ ಅಸಾಧಾರಣ ಶ್ರೇಣಿಯನ್ನ ಕೊಡುತ್ತೆ. ಇದು ಜಲ ನಿರೋಧಕ ಮತ್ತು ಧೂಳು ನಿರೋಧಕ ವಾಹನವಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ನಿರ್ಮಾಪಕ ಎಸ್.ಕೆ. ಭಗವಾನ್ ನಿಧನರಾಗಿದ್ದಾರೆ. 93 ವರ್ಷಗಳ ತುಂಬು ಜೀವನ ನಡೆಸಿದ ಹಿರಿಯ ನಿರ್ದೇಶಕ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ನಟರಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಸೇರಿ ಹಲವರು ಅಂತಿಮ ದರ್ಶನವನ್ನ ಪಡೆದರು.